ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಸಮರ ಸಾರರೋದು ವಿಜೇಂದ್ರ ವಿರುದ್ಧ ಇವತ್ತು ಅವರ ಟೀಮ್ ದೆಹಲಿಗೆ ಹೋಗ್ತಾ ಇದೆ. ಬಿಜೆಪಿಯ ರೆಬೆಲ್ಸ್ ತಂಡ ದೆಹಲಿಗೆ ಹೋಗಲಿಕ್ಕೆ ಸಜ್ಜಾಗಿದೆ. ಜಿಲ್ಲಾಧ್ಯಕ್ಷರ ನೇಮಕಾತಿಯಿಂದ ಹಿಡಿದು ರಾಜ್ಯಾಧ್ಯಕ್ಷರ ವಿಚಾರದ ತನಕ ಚರ್ಚೆ ಮಾಡಬೇಕು ಅಂತ ಇಲ್ಲಿ ಜಿಲ್ಲಾಧ್ಯಕ್ಷರ ವಿಚಾರವನ್ನು ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಅದನ್ನು ಬಿಂಬಿಸಿದರೆ ರಾಜ್ಯ ಮಟ್ಟದಲ್ಲಿ ಅಧ್ಯಕ್ಷರು ಬದಲಾಗಬಹುದು. ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್, ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ ದೆಹಲಿಗೆ ಹೋಗುವಂಥ ಸಾಧ್ಯತೆ ಇದೆ. ಬಹುತೇಕ ಖಚಿತ ಹೋಗ್ತಾ ಇದ್ದಾರೆ. ವರಿಷ್ಠರು, ಸಂಸದರು ಅವ್ರನ್ನೆಲ್ಲರನ್ನೂ ಕೂಡ ಭೇಟಿ ಮಾಡ್ತಾರೆ. ಒಂದಷ್ಟು ಜನ ಹಿರಿಯ ನಾಯಕರ ಜೊತೆಗೆ ಚರ್ಚೆ ಮಾಡ್ತಾರಂತೆ. ಜೊತೆಗೆ ಒಂದೊಂದು ತಂಡದ ನೇತೃತ್ವವನ್ನು ಒಬ್ಬೊಬ್ಬರು ವಹಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಅಂತ. ಯಾಕಂದರೆ ಕೆಲವರ ತಂಡವನ್ನು ತಗೊಂಡು ಬಸವರಾಜ ಬೊಮ್ಮಾಯಿ ಹೋಗಿ ಚರ್ಚೆ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಾವು ನೋಡ್ತಾ ಇದ್ದೀವಿ ಇವತ್ತು ಈ ಅತೃಪ್ತರ ತಂಡ ಇವತ್ತು ದೆಹಲಿಗೆ ಹೋಗುತ್ತೆ ಅನ್ನುವಂಥದ್ದು ಬಹುತೇಕ ನಿಶ್ಚಿತ ಆಗಿದೆ. ಯಾಕೆಂದರೆ ಜೊತೆಗೇನು ಅಂತಂದರೆ ಈ ಬಾರಿ ಹೋಗಿ ಸರಿಯಾದ ರೀತಿಯಲ್ಲಿ ತಮ್ಮ ಅಸಮಾಧಾನವನ್ನು ಹೇಳಬೇಕು. ಜೊತೆಗೇನು ಅಂತಂದರೆ ಯಾವುದೇ ಕಾರಣಕ್ಕೂ ವಿಜೇಂದ್ರ ಮುಂದುವರಿಕೆ ಆಗಬಾರದು ಅನ್ನುವಂಥದ್ದು ಇವರ ಪಟ್ಟು. ಅದಕ್ಕೆ ಇವರು ಪ್ರಯೋಗಿಸ್ತಿರುವಂಥ ಅಸ್ತ್ರ ಜಿಲ್ಲಾಧ್ಯಕ್ಷರುಗಳ ನೇಮಕಾತಿ ವಿಚಾರದಲ್ಲಿ ನಮ್ಮನ್ನು ಪರಿಗಣಿಸಿಲ್ಲ ಅನ್ನುವಂಥದ್ದು. ಸೊ ಯಾರ್ಯಾರು ಹೋಗ್ತಾ ಇದ್ದಾರೆ, ಯಾರ್ಯಾರನ್ನು ಭೇಟಿ ಮಾಡ್ತಾರೆ, ಏನು ಕತೆ? ರಂಗನಾಥ್, ಇವತ್ತು ಶಾಸಕ ಯತ್ನಾಳ್ ಮತ್ತು ಅವರ ತಂಡ ದೆಹಲಿಗೆ ತೆರಳುತ್ತಾ ಇದೆ. ದೆಹಲಿಯಲ್ಲಿ ಬಿಜೆಪಿ ವರಿಷ್ಠರನ್ನ ಭೇಟಿ ಮಾಡಿ ಜಿಲ್ಲಾಧ್ಯಕ್ಷರ ನೇಮಕಾತಿ ವಿಚಾರ ಮತ್ತು ರಾಜ್ಯಾಧ್ಯಕ್ಷರ ವಿಚಾರವನ್ನ ಚರ್ಚೆ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದ್ರೆ ಜಿಲ್ಲಾಧ್ಯಕ್ಷರ ನೇಮಕಾತಿ ವಿಚಾರದಲ್ಲಿ ಮತ್ತು ಕೆಲವು ಮಂಡಲ ಅಧ್ಯಕ್ಷರ ನೇಮಕಾತಿ ವಿಚಾರದಲ್ಲಿ ದೊಡ್ಡ ಮಟ್ಟದ ಅಸಮಾಧಾನವನ್ನ ಈ ತಂಡ ಹೊಂದಿದೆ. ಅದನ್ನ ಒಂದಷ್ಟು ಬಾರಿ ಬಹಿರಂಗವಾಗಿ ಹೇಳಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯಿಂದ ಸ್ಪಂದನೆ ಸೂಕ್ತವಾಗಿ ವ್ಯಕ್ತವಾಗಿರಲಿಲ್ಲ. ಹೀಗಾಗಿ ದೆಹಲಿಗೆ ಹೋಗಿ ಅಲ್ಲಿ ವರಿಷ್ಠರನ್ನ ಭೇಟಿ ಮಾಡಿ ಜಿಲ್ಲಾಧ್ಯಕ್ಷರ ನೇಮಕಾತಿ ವಿಚಾರವನ್ನ ಸ್ಥಗಿತಗೊಳಿಸಬೇಕನ್ನುವಂತ ಮನವಿಯನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಇದರ ಜೊತೆಗೆ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಚುನಾವಣೆಯನ್ನ ನಡೆಸಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಈ ತಂಡವು ಕೂಡ ಇಟ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಆ ಒತ್ತಾಯವನ್ನ ವರಿಷ್ಠರ ಮುಂದೆ ಕೂಡ ಮಂಡಿಸುವಂತಹ ಸಾಧ್ಯತೆಗಳಿವೆ. ಯಾಕಂದ್ರೆ ಸಹಮತದ ಚುನಾವಣೆ ಅನ್ನುವಂಥದ್ದಾದ್ರೆ ನಮ್ಗೆ ಯಾರಿಗೂ ಕೂಡ ಒಪ್ಪಿಗೆ ಇಲ್ಲ, ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷನಾಗಿ ಮತ್ತೆ ಪೂರ್ಣಾವಧಿಗೆ ಮುಂದುವರಿಸುವಂತ ವಿಚಾರದಲ್ಲಿ ನಮ್ಮ ಒಪ್ಪಿಗೆ ಇಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ವರಿಷ್ಠರ ಮುಂದೆ ಹೇಳಬೇಕು ಅನ್ನುವಂತ ಚರ್ಚೆಯನ್ನ ಈಗಾಗಲೇ ಸಭೆ ಸೇರಿ ಈ ತಂಡವು ಕೂಡ ಮಾಡ್ಕೊಂಡಿದೆ. ಕೇವಲ ನೇರವಾಗಿ ವರಿಷ್ಠರನ್ನ ಭೇಟಿ ಮಾಡುವಂತದ್ದು ಮಾತ್ರವಲ್ಲ, ಸಂಸತ್ ಅಧಿವೇಶನ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಸಂಸತ್ ಸದಸ್ಯರನ್ನು ಕೂಡ ಭೇಟಿ ಮಾಡಿ ಅವರ ಜೊತೆಯೂ ಕೂಡ ಈ ವಿಚಾರವನ್ನ ಚರ್ಚೆ ಮಾಡಬೇಕನ್ನುವಂತ ಉದ್ದೇಶವನ್ನು ಕೂಡ ಇಟ್ಕೊಂಡಿದೆ. ಯಾಕಂದ್ರೆ ಕೆಲವು ಸಂಸದರಿಗೆ ಕೂಡ ರಾಜ್ಯಾಧ್ಯಕ್ಷರ ನೇಮಕಾತಿ ವಿಚಾರದಲ್ಲಿ ಮತ್ತು ಜಿಲ್ಲಾಧ್ಯಕ್ಷರ ನೇಮಕಾತಿ ವಿಚಾರದಲ್ಲೂ ಕೂಡ ಅಸಮಾಧಾನ ಇದೆ ಅನ್ನುವಂಥದ್ದನ್ನು ಕೂಡ ಈ ತಂಡ ಕಂಡುಕೊಂಡಿರುವಂತ ಹಿನ್ನೆಲೆಯಲ್ಲಿ ಅವರ ವಿಶ್ವಾಸವನ್ನು ಕೂಡ ಪಡೆದು ತಮ್ಮ ತಂಡದ ಬಲವನ್ನ ವೃದ್ಧಿ ಮಾಡಿಕೊಂಡು ನಂತರ ವರಿಷ್ಠರನ್ನ ಭೇಟಿ ಮಾಡಿದ್ರೆ ಒಂದಷ್ಟು ನಮ್ಮ ಬೇಡಿಕೆಗೆ ಬಲ ಬರಬಹುದು ಅನ್ನುವಂತ ಒಂದು ಲೆಕ್ಕಾಚಾರವನ್ನು ಈ ತಂಡ ಹಾಕಿಕೊಂಡಿರುವಂತ ಹಿನ್ನೆಲೆಯಲ್ಲಿ ಮೊದಲು ಸಂಸದರ ಜೊತೆ ಚರ್ಚೆಯನ್ನು ಮಾಡಿ ನಂತರ ವರಿಷ್ಠರನ್ನ ಭೇಟಿ ಮಾಡುವಂತ ಒಂದು ಲೆಕ್ಕಾಚಾರವನ್ನು ಹಾಕೊಂಡಿದೆ. ಹಾಗಾಗಿ ಬಹುತೇಕ ಒಂದೆರಡು ದಿನಗಳ ಕಾಲ ದೆಹಲಿಯಲ್ಲಿ ಉಳಿದು ಈ ತಂಡ ವರಿಷ್ಠರು ಹಾಗೂ ಸಂಸದರನ್ನ ಭೇಟಿ ಮಾಡಿ ಜಿಲ್ಲಾಧ್ಯಕ್ಷರ ನೇಮಕಾತಿಯನ್ನ ಸ್ಥಗಿತಗೊಳಿಸಿ ಮತ್ತು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಬೇಕು ಅನ್ನುವಂತ ಒತ್ತಾಯವನ್ನ ಮಾಡುವಂತ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಧನ್ಯವಾದ ಕಿರಣ್, ತಮ್ಮೆಲ್ಲ ಮಾಹಿತಿಗೆ. ಇನ್ನು ಈ ಅತೃಪ್ತರ ಜೊತೆಗೆ ನಿಧಾನವಾಗಿ ಬೇರೆ ಬೇರೆ ನಾಯಕರು ಕೈ ಜೋಡಿಸಿದ್ದು, ಅದರಲ್ಲೂ ಅರವಿಂದ್ ಲಿಂಬಾವಳಿ ಇವ್ರ ಜೊತೆಗೆ ಸೇರ್ಕೊಂಡು ಕೈ ಜೋಡಿಸಿದ್ದಿದೆಯಲ್ಲ, ಇದು ಸಹಜವಾಗಿ ಇವರ ಬಲವನ್ನು ಜಾಸ್ತಿ ಮಾಡೋದು. ಅರವಿಂದ್ ಲಿಂಬಾವಳಿ ದೆಹಲಿಯ ನಾಯಕರ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡಿರುವಂಥ ನಾಯಕ. ಜೊತೆಗೇನು ಅಂದರೆ ಹಲವಾರು ಸಂಗತಿಗಳು ದೆಹಲಿ ನಾಯಕರಿಗೆ ಅರವಿಂದ್ ಲಿಂಬಾವಳಿಯವ್ರ ಮುಖಾಂತರ ಗೊತ್ತಾಗುತ್ತೆ ಅನ್ನುವಂಥ ಮಾತಿದೆ. ಯಾಕಂದರೆ ಇವರು ABVP ಹಿನ್ನೆಲೆಯಿಂದ ಬಂದಿರುವಂಥವರು. ಈ ಮಧ್ಯದಲ್ಲಿ ಕೆಲವೊಂದು ಹಿನ್ನಡೆಗಳಾಗಲಿಲ್ಲ ಅಂತಂತಂದರೆ ಅರವಿಂದ್ ಲಿಂಬಾವಳಿ ಇವತ್ತೆಲ್ಲೋ ಇರಬೇಕಾಗಿತ್ತು. ಸೊ ಅಂಥ ಅರವಿಂದ್ ಲಿಂಬಾವಳಿ ನೇರವಾದಂಥ ಸಂಪರ್ಕ ಇದೆ. ಹೀಗಾಗಿಯೇ JP ನಡ್ಡಾ ಅವರನ್ನು ಭೇಟಿ ಮಾಡಿ ಅರವಿಂದ್ ಲಿಂಬಾವಳಿ ಮಾತುಕತೆ ಮಾಡಿದ್ದಾರೆ, ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ. ಅಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೇನು ಚರ್ಚೆಗಳು ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ JP ನಡ್ಡಾ ಅವರ ಭೇಟಿ ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್ ಭೇಟಿಯಾಗಿದೆ.